ಸರ್ ಇವನ್ ಕಾರ್ಪೊರೇಷನ್ ಮೆಂಬರ್ ಆಗಿ ಕಾರ್ಪೊರೇಷನ್ ನೋ ಇಫ್ ಯು ವಾಂಟ್ ಯಾವ MLA ರಾಜ್ಯಸಭೆಗೆ MLC ಗೆ ವೋಟಿಂಗ್ ಬೇಡ ಅಂತಂದ್ರೆ ಇಟ್ ಇಸ್ ಡಿಸೈಡೆಡ್ ಬೈ ದಿಸ್ ಒನ್. ಈಗ ನಾವೇ ಎಲ್ಲ MLA ವೋಟಿಂಗ್ ರೈಟ್ ಅಲ್ಲಿ ಲೋಕಲ್ ಇವ್ರಿಗೆ ನಾಮಿನೇಟೆಡ್ ಗೆಲ್ಲೂ ವೋಟಿಂಗ್ ರೈಟ್ ಇಲ್ಲ. ಕೊಟ್ಟಿದ್ದೀರಾ ಸರ್ ಈ ಬಿಲ್ಲಲ್ಲಿ ಕೊಟ್ಟಿದ್ದೀರಾ ಸರ್? ಎಲ್ಲಿ ನಾಮಿನೇಟ್ ಇಲ್ಲ ನಿಮ್ಮ ಕೊಟ್ಟಿದ್ದೀರಾ ಬುದ್ಧಿ? ನಾನೇನು ಸುಳ್ಳು ಹೇಳ್ತಿದ್ದೀನ ಇಲ್ಲಿ? ನಾಮಿನೇಟೆಡ್ ಫಾರ್ ಮೇಯರ್ ಅಲ್ವಾ? MLC is an MLC. What is the difference in between nominated and regular? ಹಳೇದೇ ನೆನಪಿಸ್ಕೊಬಿಡಪ್ಪ, ಮುಂದಕ್ಕೆ ಹೋಗಿ ಯಾಕೆ ಹೋಗ್ತೀನಿ? ಹಳೇದ್ ನೀನ್ ಆಗಿದ್ನ ಬಿಟ್ಬಿಡು. ಅಲ್ಲ ಹೊಸ ರೂಲ್ಸ್ ಮಾಡಕ್ ಕೊಟ್ಟಿದ್ದೀರಲ್ಲ ನೀವು ಹಂಗಾರೆ. ಏನು ನಾಮಿನೇಟೆಡ್ MLC ಮುಂಚೆಯಿಂದ ಇರ್ಲಿಲ್ವಾ? ಮುಂಚೆಯಿಂದ ಕಾರ್ಪೊರೇಷನ್ ಇದ್ದಾಗಿಂದ ಇಲ್ವಾ ಡಾಕ್ಟ್ರೆ? ಈಗ ನಾನು ಕೇಳ್ಕೊಳ್ಳೋದು ಮುಂಚೆ ಇರ್ಲಿಲ್ಲ. ವೋಟಿಂಗ್ ರೈಟ್ಸ್ ಎಲ್ಲಿದ್ದೀರಿ? ಯಾವಾಗಿಂದ ಇತ್ತು? ಭೈರತಿ ಅವರೇ, ನೀವೆಲ್ಲಿ 2007 ಇಂದ 2007 ಅಲ್ಲಿ ತಂದಂತ ಇದು 2007 ನೀವೇ ಹಂಗಾದ್ರೆ ಕನ್ಫ್ಯೂಷನ್ ಮತ್ತೆ ನೀವೇ ಮಾಡ್ಬಿಟ್ಟು ಅಬ್ಜೆಕ್ಷನ್ ಹಾಕಿದ್ರೆ. ಅದಕ್ಕಾಗಿ ನನ್ನ ರಿಕ್ವೆಸ್ಟ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲೂ GBAನಲ್ಲೂ ಈ ನಾಮಿನೇಟೆಡ್ ಅವರು ಬರುವಂಥದ್ದು, ಕಾರ್ಪೊರೇಷನ್ ಅಲ್ಲಿ ನಾಮಿನೇಟೆಡ್ ಬರುವಂಥದ್ದು ಅವಕಾಶ ಬೇಡ ಅಂತಾನು ಕೇಳ್ಕೊತಾ, ಮತ್ತು ಏನೊಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರಿನಲ್ಲಿ SPV ಏನೋ ಮಾಡ್ತಿದ್ದಾರೆ. SPV ಜೊತೆನಲ್ಲೇ ಬೆಂಗಳೂರು ಸಂಬಂಧಪಟ್ಟ ಹಾಗೆ ಕಾಮಗಾರಿ ಮಾಡುವಂಥ ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಕೈ ಬಿಡಿ ಅಂತ ಕೇಳ್ಕೊತೀನಿ. SPV ಮಾಡ್ಕೊಂಡಿದ್ದೀರಾ? SPVನೂ ಮಾಡ್ಕೊಂಡು ಆ SPV ಕಾರ್ಪೊರೇಷನ್ ದುಡ್ಡು ತಗೊಂಡು ನೀವು SPV ಮಾಡ್ಕೊಳ್ಳೋದಲ್ಲ, ಸರ್ಕಾರ ದುಡ್ಡು ತನ್ನಿ. ಸರ್ಕಾರ ದುಡ್ಡನ್ನು ಬಳಕೆ ಮಾಡಿಕೊಂಡು ಕಾರ್ಪೊರೇಷನ್ ದುಡ್ಡು ತಗೊಂಡು SPV ಮಾಡೋದು ಸೂಕ್ತ ಅಲ್ಲ. ಸರ್ಕಾರದಿಂದ ಏನಾದ್ರು ಗ್ರಾಂಟ್ ಕೊಟ್ಟು ಸರ್ಕಾರದ ಹಣವನ್ನು ತಗೊಂಡು ನೀವೇನಾದ್ರು SPV ಮಾಡೋದಾದ್ರೆ ಸ್ವಾಗತ. ಏನು ಕಾರ್ಪೊರೇಷನ್ ಹಣವನ್ನು ತಗೊಂಡು ಮಾಡೋದು ಬೇಡ. ಮತ್ತು ಮುಖ್ಯವಾಗಿ ಇನ್ನೊಂದು ಕೊನೆಯದಾಗಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ಕಾರಕ್ಕಿಂತನೂ ಬಲಿಷ್ಠವಾಗಿ ಸ್ಥಳೀಯ ಸಂಸ್ಥೆಗಳು ಇರಬೇಕು ಅಂತ. ಅವರು ಮೊದಲು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಲೋಕಲ್ ಬಾಡಿಗಳು ಭಾಳ ಸದೃಢವಾಗಿರಬೇಕು ಅಂತ. ಆದರೆ ಲೋಕಲ್ ಬಾಡಿ ಸದೃಢತೆಯನ್ನು ಬರೀ ಜವಾಬ್ದಾರಿ ಜಾಸ್ತಿ, ಅಧಿಕಾರ ಕಮ್ಮಿ, ದುಡ್ಡು. ಇವತ್ತು ಈ ಕಾರ್ಪೊರೇಷನಲ್ಲಿ ಏನೇ ಉತ್ಪಾದನೆ ಆಗಬೇಕು ಅಂದರೂ ಪ್ರಾಪರ್ಟಿ ಟ್ಯಾಕ್ಸ್ ಬಿಟ್ಟರೆ ಇನ್ಯಾವುದು ಹಣ ಇವತ್ತು ಬೆಂಗಳೂರಿನಲ್ಲಿ ಸರ್, ಇವತ್ತು ಯಾವುದೇ ಕಾಮಗಾರಿಗಳು ನಿಮ್ಮಲ್ಲಾರ ನೀವು ಗ್ರಾಮೀಣ ಭಾಗಕ್ಕಾರ ನೀವು ಬೇರೆ ಬೇರೆ ನಮ್ಮ ವಿವಿಧ ಇಲಾಖೆಗಳಿಂದ ಕೆಲಸಗಳು ಮಾಡಿಸ್ಬೋದು. ಆ ನಗರ ಪ್ರದೇಶದಲ್ಲಿ ಇವತ್ತೊಂದು ಮನೆ ನಿರ್ಮಾಣ ಆಗಬೇಕು ಅಂದರೆ, ನಿಮ್ಗೆ ಎಕ್ಸಾಂಪಲ್ ಹೇಳೋದಾದರೆ, ಇಲ್ಲಿ ಮನೆ ನಿರ್ಮಾಣ ಆಗಬೇಕು ಅಂದ್ರೂ ಕಷ್ಟ. ಯಾವುದೋ ಮನೆ ನಿರ್ಮಾಣ ಮಾಡಬೇಕು ಅಂತ ಮುಖ್ಯಮಂತ್ರಿ ಗೃಹ ಯೋಜನೆ ಮಾಡಿದ್ದಾರೆ. ಈ ಮುಖ್ಯಮಂತ್ರಿ ಗೃಹ ಯೋಜನೆ ಸ್ಟಾರ್ಟ್ ಆಗಿದ್ದು ಯಾವಾಗ ಗೊತ್ತಾ ಸರ್? 2015ರಲ್ಲಿ ಶುರು ಮಾಡಿದ್ರು. 2015ರಲ್ಲಿ ಶುರು ಮಾಡಿದ್ದು 1 ಲಕ್ಷ ಮನೆ. 2015ರಲ್ಲಿ ಶುರು ಆಗಿರುವಂಥ 1 ಲಕ್ಷ ಮನೆ ಇವತ್ತಿಗೂ ಅರ್ಜಿ ಕರೆದು ಎಷ್ಟು ಮಂದಿ ಇದ್ದಾರೆ ಗೊತ್ತಾ ಸರ್? 35,000 ಜನ, 45,000 ಜನ ಅರ್ಜಿ ಹಾಕಿರೋದು. ಆ ಅರ್ಜಿ ಹಾಕಿರೋರಲ್ಲೂ ಆ ದುಡ್ಡನ್ನು ಕಟ್ಟಿ ಏನು 5 ಲಕ್ಷ 6 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ಫಂಡ್ ಕಟ್ಟಬೇಕಾಗಿದೆಯೋ ಅದನ್ನು ಕಟ್ಟಲಿಕ್ಕೂ ದುಡ್ಡಿಲ್ಲ. ಈ ರೀತಿ ಒಂದು ನಗರದಲ್ಲಿ ಯಾವುದೇ ಸೌಕರ್ಯ, ಒಂದು ಆರೋಗ್ಯದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಒಂದು ರೇಷನ್ ಕಾರ್ಡ್ ಆಗಲಿ, ಈವನ್ ಭಾರತ ಸರ್ಕಾರದ ಗೈಡ್ಲೈನ್ಸ್ 50% ಇದೆ. ಬೆಂಗಳೂರು ಸಿಟಿನಲ್ಲಿ ಮಿನಿಮಮ್ BPL ಕಾರ್ಡ್ ಕೊಡಬೇಕು ಅಂದರೆ ಇಲ್ಲಿ 25% ಇರೋಲ್ಲ ಸರ್. ಸೊ ಈ ರೀತಿ ಸಮಸ್ಯೆಗಳಿರ್ತದೆ. ಹಾಗಾಗಿ ಸ್ಥಳೀಯವಾಗಿ ಬರೀ ಪ್ರಾಪರ್ಟಿ ಟ್ಯಾಕ್ಸಿಂದನೇ ಒಂದು ನಗರವನ್ನು ನಡೆಸ್ತೀವಿ ಅನ್ನೋಂಥದ್ದು ಸೂಕ್ತ ಅಲ್ಲ. ಹಾಗಾಗಿ ಬೇರೆ ಬೇರೆ ಸೆಸ್ ಫಂಡ್, ಈಗ ಪೆಟ್ರೋಲ್ ಅಲ್ಲಿ ಪೆಟ್ರೋಲ್ ಸೆಸ್ ಫಂಡ್ ತಗೊಂಡಿದ್ದಾರೆ ಸರ್. ಪೆಟ್ರೋಲ್ ಸೆಸ್ ಫಂಡ್ ಅನ್ನ ಬೆಂಗಳೂರಿನಲ್ಲಿ ತಗೊಂಡು ಬೆಂಗಳೂರಿನಲ್ಲಿ ಮಾತ್ರ ಸೆಸ್ ಫಂಡ್ ಹಾಕೊಂಡಿದ್ದಾರೆ. ಅದು ತಗೊಂಡು ಎಲ್ಲಿಗೆ ತಗೋತಾರೆ ಗೊತ್ತಾ ಸರ್? ಮೆಟ್ರೋ ಕಾರ್ಪೊರೇಷನ್ಗೆ ಸರ್ಕಾರ ದುಡ್ಡು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನ್ 1 ರೂಪಾಯಿ ಕೊಟ್ಟಿಲ್ಲ. ಬೆಂಗಳೂರು ನಗರದ ಜನರು ಪೆಟ್ರೋಲ್ ಸೆಸ್ಸು, ಡೀಸೆಲ್ ಸೆಸ್ ಏನು ಕೊಡ್ತಾರಲ್ಲ, ಆ ಸೆಸ್ಸಿನ ದುಡ್ಡನ್ನೇ ಸ್ಟೇಟ್ ಕಾಂಟ್ರಿಬ್ಯೂಷನ್ ಅಮೌಂಟ್. ಸೊ ಈ ರೀತಿ ನಗರಕ್ಕೆ ಯಾವಾಗಲೂ ಬರೀ ಬಡ್ಜೆಟ್ ಅಲ್ಲಿ ಬಾರಿ ದೊಡ್ಡದು ಓದ್ತಾರೆ. ಮಾತಾಡ್ತಾರಲ್ಲ ನೀವು ಬಿಲ್ ಬಗ್ಗೆ ಮಾತಾಡಿ, ಸಲಹೆ ಕೊಡಿ. ಅದಕ್ಕಾಗಿ ಆ ಪ್ರೊವಿಷನ್ಗಳನ್ನ ಇನ್ನೂ ಸರ್ಕಾರದಿಂದ ಈ ಮೋಟರ್ ಟ್ಯಾಕ್ಸ್, ವೆಹಿಕಲ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರಲ್ಲ ಅದ್ರಲ್ಲಿ ಕೊಡ್ಲಿ, ಅಥವಾ ಸ್ಟಾಂಪ್ ಡ್ಯೂಟಿಯಲ್ಲಿ ಕಲೆಕ್ಟ್ ಮಾಡೋದ್ರಲ್ಲಿ ಕೊಡ್ಲಿ, ಎಕ್ಸೈಸ್ ಡ್ಯೂಟಿಯಲ್ಲಿ ಕೊಡ್ಲಿ, ಪೆಟ್ರೋಲ್ ಕಲೆಕ್ಟ್ ಮಾಡಿ ಬೆಂಗಳೂರು ನಗರಕ್ಕೆ ಕೊಡ್ಲಿ. ಹಾಗಾಗಿ ಇದು ಯಾವ್ದು ದುಡ್ಡು ಕೊಡದೆ ಟ್ಯಾಕ್ಸ್ ಅನ್ನ ಇಲ್ಲಿ ನಮಗೆ ಶೇರ್ ಆಫ್ ಟ್ಯಾಕ್ಸ್ ಅನ್ನ ಕೊಡದೇನೆ ಬರೀ
ತಗೊಂಡೋಗೋದಾಗುತ್ತೆ. ಬಿಲ್ ಬಗ್ಗೆ ಮಾತಾಡಿ. ಅಲ್ಲ, ಬಿಲ್ ಬಗ್ಗೆನೇ ಸರ್. ಬಿಲ್ಲ? ಫಂಡ್ ಇಲ್ಲಿ ಫೈನಾನ್ಸ್ ಇದರಲ್ಲೇ ಬರುತ್ತಲ್ಲ ಸರ್. ಓಕೆ, ಫೈನಾನ್ಷಿಯಲ್ ಫಂಡ್ ಮೊಬಿಲೈಸೇಷನ್ ಅಲ್ಲಿ ಇದು ಬರುತ್ತಲ್ಲ ಪ್ರೊವಿಷನ್. ಈ ಫಂಡ್ ಮೊಬಿಲೈಸೇಷನ್ ಬರೀ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲೇನೆ ಬೆಂಗಳೂರು ನಗರ ಅಥವಾ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇಂದ ಬರುವಂತ ಅಲ್ಪ ಸ್ವಲ್ಪ ಹಣ ಬರ್ತದೆ ಅಷ್ಟೇ. ಈ ಅಲ್ಪ ಸ್ವಲ್ಪ ಹಣದಿಂದ ಏನೂ ಆಗಲ್ಲ. ಹಾಗಾಗಿ ಇವತ್ತು ಬೆಂಗಳೂರು ನಗರ ವಿಶೇಷವಾಗಿ ಏನೆಲ್ಲ ಸುಧಾರಣೆ ತರಬೇಕಾಗಿದೆಯೋ ತರುವಂಥದ್ದಾಗಲಿ. ಆದರೆ ಬೆಂಗಳೂರನ್ನ ಮಾತ್ರ ಒಡೆಯುವಂಥ ಕೆಲಸಗಳು ಈ ಸರ್ಕಾರದಿಂದ ಆಗೋದು ಬೇಡ. ಏನಿದ್ರು ಜೋಡಿಸೋದು ಪೊಲಿಟಿಕಲ್ ಬೇಡ, ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಮಾಡಿ ಅಂತ ನಾನು. ಹಾಗೆ ಹಣದನ್ನು ಮೊಬಿಲೈಸೇಷನ್, ಫೈನಾನ್ಸ್, ಟ್ಯಾಕ್ಸ್ ಇಲ್ಲಿ ಜನರೇಟ್ ಆಗೋದ್ರಲ್ಲೂ ಇಲ್ಲಿ ಅವಕಾಶವನ್ನ ಬೆಂಗಳೂರಿನ ಶೇರ್, ಬೆಂಗಳೂರಿಗೆ ಸಿಗಬೇಕಾಗಿರುವಂಥ ಹಣವನ್ನು ಸಿಗೋ ರೀತಿನಲ್ಲಿ ಮಾಡಿಕೊಡಿ. ಈ ಬೆಂಗಳೂರನ್ನ ಎಕನಾಮಿಕ್ ಇಂಜಿನ್ ಆಫ್ ದ ಕರ್ನಾಟಕ, ಈ ಎಕನಾಮಿಕ್ ಇಂಜಿನ್ ಅನ್ನ ಇಲ್ಲಿ ಉಸಿರು ಕಟ್ಟುವಂತ ರೀತಿ ಮಾಡೋದು ಬೇಡ. ಇಲ್ಲಿ ಬಡವರು, ಶ್ರಮಿಕರಿಗೆ ಯಾವುದೇ ರೀತಿಯಾದಂಥ ಸರ್ಕಾರದಿಂದ ಒಂದು ಮನೆನೂ ಸಹ ಕೊಡ್ಲಿಕ್ಕೆ ಅವಕಾಶ ಇಲ್ಲದೆ ಎಷ್ಟೇ ವರ್ಷ ಆದ್ರೂ ಮನೆ ಕೊಟ್ಟಿಲ್ಲ ನಾವು ಅದನ್ನು. ವಿಶ್ವನಾಥ್ ಅವರೇ, ನೆಕ್ಸ್ಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.